ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿನ್ನೆ ನೈಟ್ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಇಲ್ಲೇ ಟೆಂಟ್ ಪಿಚ್ ಮಾಡ್ಕೊಂಡಿದ್ದು. ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋ ಸಮಯ. ಆ್ಯಂಡ್ ಇಲ್ಲಿಂದ ಲಾಟ್ ಆಫ್ ಚೇಂಜಸ್ ಇದೆ. ಥಿಂಕ್ ಮಾಡ್ತಾಯಿದ್ದೀನಿ, ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗೋದಿದೆ. ಸೊ ಅಲ್ಲಿಗೆ ಹೋಗೋದು ಸೇಫಾ ಅಲ್ವಾ ಅಂತ ಕೂಡ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಂಕ್ವೈರಿ ಮಾಡಿಕೊಂಡು ಇಫ್ ಇನ್ ಕೇಸ್ ಅದು ಸೇಫ್ ಆಗಿದ್ದರೆ ಆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಎನಿವೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಕೇಸೆ ಹೋ ಐ ಹೋಪ್ ಗೈಸ್ ಡೂಯಿಂಗ್ ಆಬ್ಸಲ್ಯೂಟ್ಲಿ ಗ್ರೇಟ್. ನಿಮ್ಮೆಲ್ಲ ಯಾರಾದರೂ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಬೆಲ್ ಐಕನ್ ಅದನ್ನು ಮಾತ್ರ ಮರಿಬೇಡಿ. ಹಾಗೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಫಾಲೋ ಮಾಡಿ. ಇದು ಸನ್ಯಾಸಿ ಆನ್ ಸವಾರಿ. ಆ್ಯಂಡ್ ಬನ್ನಿ ಲೇಟ್ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ನೈಟ್ ಪವರ್ ಬ್ಯಾಂಕ್ ಚಾರ್ಜಿಗೆ ಹಾಕಿದ್ದೆ. ಸೊ ಈ ಶೆಡ್ ಒಳಗಡೆ ಹಾಕಿದ್ದೀನಿ, ಹೋಗಿ ಇಸ್ಕೋಬೇಕು. ಒಳಗಡೆ ಅಣ್ಣ ಇದ್ದಾರೆ. ಭಯ್ಯ ಪವರ್ ಬ್ಯಾಂಕ್, पावर बैंक उठा दूँ? ओके. एंड निन्ने उल्ಕೊಳ್ಳೋಕೆ ಜಾಗ ಕೊಟ್ಟಿದ್ದು ಅಣ್ಣನೇ. भैया थैंक यू सो मच, रहने के लिए जगह दिया. बहुत धन्यवाद भैया, थैंक यू. मैं वापसी भी और मिलेंगे इंशाल्लाह, पक्का. हाँ भैया, वापसी भी और मिलेंगे. ज़रूर ज़रूर ज़रूर, 110%. डेफिनेटली. बाय भैया, थैंक यू सो मच. खाना खा लिया? नहीं मेरे पास है अभी. नहीं मेरे पास है भैया. ठीक है. ओके, थैंक यू भैया, शुक्रिया, बाय. ಸೊ ಶೆಡ್ ಒಳಗಡೆ ಇದೆ. ಸೊ ಹೊರಟು ಮುಂದೆಗಡೆ ಬಂದೆ. ಇಲ್ಲಿಂದ ಪೂರ್ತಿ ಕಾರ್ಗಿಲ್ ಕಾಣಿಸಿದೆ ನೋಡಿ ನಿಮಗೆ. ಅಮೇಝಿಂಗ್ ಆಗಿದೆ. ಕ್ಲೌಡ್ಸ್ ನೆರಳು ನೋಡಿ ಹೇಗೆ ಬೀಳ್ತಾ ಇದೆ. ಸೈಕ್. ಕಾರ್ಗಿಲಿಂದ ಮುಂದೆಗಡೆ ಬಂದರೆ ಲೈಕ್ ಬಾಟ್ಲಿಕ್ ರೋಡ್ ಅಂತ ಕರೀತಾರೆ, ಲೇ ಆ್ಯಂಡ್ ಬಾಟ್ಲಿಕ್ ರೋಡ್. ಸೊ ಆ ರೋಡಲ್ಲಿ ಒಂದು 15 ಕಿಲೋಮೀಟ್ರ್ ಹಂಗೆ ಮುಂದೆಗಡೆ ಬಂದರೆ ಊರುಗಳೆಲ್ಲ ಕಾಣಿಸುತ್ತೆ. ಆ ಊರುಗಳಲ್ಲೆಲ್ಲ ನೀರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇರುತ್ತೆ. ಆ ಊರುಗಳಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ಸಮಸ್ಯೆ. ಸೊ ನಾನು ಒಂದು ಕಡೆ ಯಾವುದೋ ಟ್ಯಾಂಕರ್ ಕಾಣಿಸ್ತು, ಆ ಟ್ಯಾಂಕರಿಂದ ನೀರು ತುಂಬಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಈ ಕಡೆ ಹೋಗ್ತಾಯಿದ್ರೆ ಪ್ಲೀಸ್ ಡೂ ಕ್ಯಾರಿ ಎಕ್ಸ್ಟ್ರಾ ವಾಟರ್. ಇಲ್ಲಿ ಚಳಿ ಹೇಗಿದೆಯೋ ಹಾಗೆ ಬಿಸಿಲು ಕೂಡ ಇದೆ. ಆ್ಯಂಡ್ ಬಾಯೆಲ್ಲ ತುಂಬ ಒಣಕೊಂಡು ಹೋಗ್ತಾ ಇದೆ. ಡಿಹೈಡ್ರೇಷನ್ ತುಂಬಾ ಬೇಗ ಆಗ್ತಾಯಿದೆ. ಈ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಒಳ್ಳೆ ಅದು ಬೇರೆ ಫಾರಿನ್ ಕಂಟ್ರಿಗೆ ಬಂದಿದ್ದೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇದು ಫುಲ್ ನಿರ್ಜನ ಪ್ರದೇಶ, ಎಲ್ಲೋ ಒಬ್ಬೊಬ್ಬರು ಕಾಣಿಸ್ತಾ ಇರ್ತಾರೆ ಅಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಆಮ್ ರಿಯಲಿ ಲವಿಂಗ್ ಇಟ್. ವಾವ್ ಗಾಯ್ಸ್, ಇಲ್ಲಿ ಯಾವುದೋ ಮರುಭೂಮಿಗೆ ಬಂದುಬಿಟ್ಟಿದ್ದೀನಿ ನಾನು. ಇವತ್ತು ಅಂದ್ಕೊಂಡಿದ್ದ ಡೆಸ್ಟಿನೇಷನ್ನ ರೀಚ್ ಆಗೋಕ್ಕಾಗಲಿಲ್ಲ. ಇಲ್ಲಿಂದ ಸುಮಾರು ಇನ್ನೂ 10 ಕಿಲೋಮೀಟ್ರ್ ಉಳಿದಿದೆ. ಆ್ಯಂಡ್ ರೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಟಫ್ ಆಗಿದೆ. ಆ್ಯಂಡ್ ನನ್ನ ಬ್ಯಾಟ್ರಿ ಫುಲ್ ಡೌನ್. ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ. ಸೊ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಇನ್ನು 10 ಕಿಲೋಮೀಟರ್ಸು ಕವರ್ ಮಾಡೋಕ್ಕಾಗುತ್ತೆ ಅಂತ ನಂಗೆ ಕೈಲಿ ಅನ್ನಿಸ್ಲಿಲ್ಲ. ಈಗಾಗಲೇ ನೋಡ್ಬೋದು ಗಂಟ್ಲಲ್ಲಿ ಹೆಂಗಾಗಿದೆ ಅಂತ. ಫುಲ್ ಬ್ಯಾಟ್ರಿ ಡೌನ್. ಸೊ ಅದಕ್ಕೆ ಒಂದು ನಿರ್ಜನ ಪ್ರದೇಶದಲ್ಲಿ ಟೆಂಟ್ ಹಾಕ್ಕೊಂಡಿದ್ದೀನಿ. ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಸೊ ಲೈಕಂದರೆ ಇಲ್ಲಿ ಯಾರೂ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ. ಒಂಥರ ಮರುಭೂಮಿ ಇದ್ದಂಗಿದೆ ಇದು. ಇಲ್ಲಿಂದ 10 ಕಿಲೋಮೀಟ್ರ್ ಹೋದರೆ ಊರು ಬರುತ್ತೆ. ಸೊ ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗ್ತೇನೆ. ಆ್ಯಂಡ್ ಹೊರಗಡೆ ತೋರಿಸೋದಕ್ಕೂ ಆಗಲ್ಲ, ಫುಲ್ ಕತ್ಲಾಗೋಗ್ಬಿಟ್ಟಿದೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ಆ್ಯಂಡ್ ಸಿ ಯು ಗೈಸ್ ಟುಮಾರೋ. ಸೊ ಗೈಸ್, ನಿನ್ನೆ ಟೆಂಟ್ ಪಿಚ್ ಮಾಡಿದ್ದಿದ್ದು ಇಲ್ಲೇ. ಇದೆಲ್ಲ ಒಂಥರ ಮರುಭೂಮಿ ಇದ್ದಂಗಿದೆ. ಯಾರೂ ಇಲ್ಲ ಇಲ್ಲಿ, ಒಬ್ಬನೇ ಏಕಾಂಗಿ. ಇಲ್ಲಿ ಏನೇ ಮಾಡಿದ್ರು ಯಾರಿಗೂ ಕೇಳಿಸಲ್ಲ, ಎಷ್ಟೇ ಕೂಗಾಡಿದ್ರು ಯಾರೂ ಬರೋಲ್ಲ. ಯಾವಾಗೋ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಗಾಡಿಗಳು ಹೋಗ್ತಾ ಬರ್ತಾ ಇರುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದು ಈ ವ್ಯೂ ನೋಡ್ತಿದ್ರೆ ಕ್ರೇಜಿಯಾಗಿದ್ರು ಮಾತ್ರ, ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಲೈಕ್ ಈ ಥರ ಸುಮಾರು ಸರಿ ಸೋಲೋ ಕ್ಯಾಂಪಿಂಗ್ ಮಾಡಿದ್ದೀನಿ. ಬಟ್ ಈ ಥರ ಲೈಕ್ ಯಾರು ಜನನೇ ಇಲ್ಲದೆ ಇರೋ ಪ್ಲೇಸಲ್ಲಿ ಟೆಂಟ್ ಪಿಚ್ ಮಾಡ್ಕೊಂಡು ಸ್ಟೇ ಮಾಡಿದ್ದಿದ್ದೆ ಫಸ್ಟ್ ಟೈಮ್. ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಹೋಪ್ಫುಲಿ ಈ ಥರದ ಎಕ್ಸ್ಪೀರಿಯೆನ್ಸ್ ಮುಂದೆ ಮಾಡ್ತೀನಿ ಅಂತಲೇ ಅಂದ್ಕೊಂಡಿದ್ದೀನಿ.
ಆ್ಯಂಡ್ ಯಾ ಲೇಟ್ ಮಾಡ್ತಾರೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ಟೆಂಟ್ ಪ್ಯಾಕ್ ಮಾಡಿಕೊಂಡು ಹೊರಟು ಆದಷ್ಟು ಬೇಗ ರೀಚ್ ಆಗಬೇಕು. ಅಲ್ಲಿ ಒಂದು ಟವರ್ ಕಾಣಿಸ್ತಾ ಇದೆ ಚಿಕ್ಕದಾಗಿ, ಇದರಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಮುಂದೆಗಡೆ ಒಂದು ಟವರ್ ಇದೆ. ಆ ಟವರ್ನ ಕ್ರಾಸ್ ಮಾಡಿದ್ರೆ ಅಪ್ ಹಿಲ್ ಮುಗಿಯುತ್ತೆ. ಇನ್ನೆಲ್ಲನೂ ಡೌನ್, 20 ಕಿಲೋಮೀಟ್ರ್ ಫುಲ್ ಡೌನ್ ಇದೆ ಅಂತೆ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ಬಿಟ್ರೆ. ಇಲ್ಲೊಂದು ಸ್ವಲ್ಪ ಅಪ್ಪಿದೆ, ಅದನ್ನೊಂದು ತುಳಿದ್ಬಿಟ್ರೆ ಇನ್ನು ನೆಕ್ಸ್ಟ್ ಎಲ್ಲ ಫುಲ್ ಡೌನ್. ಅಲ್ಲಿ ಒಂದು ಚಿಕ್ಕದು ಶೆಡ್ ಥರ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ಸೊ ಗೈಸ್, ಫೈನಲಿ ಈ ಟಾಪ್ ಏನಿತ್ತು ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಂದೆ. 9 ತಿಂಗಳ ಅನ್ನೋ ಒಂದು ಟಾಪ್ ಇದು ಸಮುದ್ರ ಮಟ್ಟದಿಂದ 4023 ಮೀಟ್ರ್ ಎತ್ತರದಲ್ಲಿದೆ. ಅದನ್ನು ಫೀಟಿಗೆ ತೊಗೊಳೋದಾದರೆ 13,380 ಫೀಟ್ ಬರುತ್ತೆ. ಇದು ಕ್ರೇಜಿ ರೈಡ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಟಫ್ ಇತ್ತು ನನಗಂತೂ. ಬಟ್ ಇಲ್ಲಿ ಬಂದಮೇಲೆ ಆ ಟಫ್ನೆಸ್ ಅನ್ನೋದು, ಆ ಟೈರ್ಡ್ನೆಸ್ ಅನ್ನೋದು ಎಲ್ಲ ಹೊರಟೋಯ್ತು. ಅಷ್ಟು ಕಷ್ಟಪಟ್ಟು ಇಂಥ ಒಂದು ಟಾಪಿಗೆ ಬಂದಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಈಗ. ಆ್ಯಂಡ್ ಮುಂದೆಗಡೆ ಅಲ್ಲೊಂದು ಊರು ಕಾಣಿಸ್ತಾ ಇದೆ. ಈಗ ಇಲ್ಲಿಂದ ಫುಲ್ ಡೌನ್, ಮುಂದೆಗಡೆ ಫುಲ್ ಡೌನ್. ಈಗ ಬರುತ್ತೆ ಅಸಲಿ ಮಜಾ. ಈಗಿನ ಫುಲ್ ಟಾಪ್ ಗೇರೆ, ಲೋ ಗೇರ್ ಅನ್ನೋ ಮಾತೇ ಇಲ್ಲ. ನಿನ್ನೆಯಿಂದ ಈ ಥರ ರೋಡ್ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದೆ. ಫೈನಲಿ ಇವತ್ತು ಸಿಕ್ತು. ಬಾಬಾ ತುಳಿಯೋ ಅವಶ್ಯಕತೆನೇ ಇಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಇನ್ನೊಂದು 20 ಕಿಲೋಮೀಟ್ರ್ ಇದೇ ಥರ ಇದೆ ಅಂತೆ. ವ್ಯೂ ಕ್ರೇಜಿ ವ್ಯೂ. ಯಾರೂ ಕಾಣಿಸಲ್ಲ ನಿಮ್ಗೆ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ. ಎಲ್ಲೋ ಒಬ್ಬೊಬ್ರು ಅಮಾಸೆಗೋ ಹುಣ್ಣಿಮೆಗೋ ಕಾಣಿಸ್ತಾರೆ ಅಷ್ಟೇ. ಅಲ್ಲಿ ನಿಮಗೆ ಇನ್ನೊಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ಅದು ಹಳೆ ರೋಡ್ ಅಂತೆ. ಆ ಹಳೆ ರೋಡ್ ಏನಕ್ಕೆ ಕ್ಲೋಸ್ ಮಾಡಿ ಹೊಸ ರೋಡ್ ಮಾಡಿದ್ದಾರೆ ಅಂತಂದರೆ ಅವಲಾಂಚಸ್ ಜಾಸ್ತಿ ಆಗುತ್ತಂತೆ. ಲೈಕ್ ನವಂಬರ್ ಡಿಸೆಂಬರಿಂದ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಸ್ನೋಫಾಲ್ ಸ್ಟಾರ್ಟ್ ಆದಾಗ ಆ ಕಡೆ ಫುಲ್ ಅವಲಾಂಚಸ್ ಆಗಿ ಇದಾಗುತ್ತಂತೆ. ಸೊ ಅದಕ್ಕೆ ಅಂತಲೇ ಈ ಹೊಸ ರೋಡ್ನ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಟಾಪಲ್ಲಿ ಒಂದು ಟವರ್ ಕಾಣಿಸ್ತಿದೆಯಲ್ಲ, ಸೊ ವರ್ಲ್ಡ್ಸ್ ಹೈಯೆಸ್ಟ್ ರೇಡಿಯೋ ಸ್ಟೇಷನ್, ನಮ್ಮ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಏನಿದೆ ಅದು ವರ್ಲ್ಡ್ ಹೈಯೆಸ್ಟ್ ರೇಡಿಯೋ ಸ್ಟೇಷನ್ ಇಲ್ಲೇ ಇರೋದು. ನಾವು ಡಿ ಡಿ ಚಾನಲ್ ಅಂತ ಕರಿತೀವಲ್ಲ, ಡಿ ಡಿ ಚಾನಲ್ಲು ಇಲ್ಲೇ ಇರೋದು. ಸೊ ಲಡಾಖಲ್ಲಿ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಲಡಾಖಲ್ಲಿ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಮಾತ್ರ ಅಲ್ಲ, ಇದು ಕೂಡ ಇದೆ ವರ್ಲ್ಡ್ಸ್ ಹೈಯೆಸ್ಟ್ ರೇಡಿಯೋ ಸ್ಟೇಷನ್. ಮುಂಚೆ ಎಲ್ಲ ಮನೆಗಳನ್ನ ಈ ಥರ ಕಟ್ಕೊಳ್ಳೋರಂತೆ. ಈ ಥರ ಕಲ್ಲುಗಳೆಲ್ಲ ಜೋಡಿಸ್ಬಿಟ್ಟು ಈ ಥರ ಕಟ್ಕೊಳ್ಳೋರು. ಬಟ್ ಈಗ ಇಲ್ಲಿ ಯಾರೂ ವಾಸ ಉಳ್ಕೊಂಡಿಲ್ಲ. ಒಳ್ಳೆ ಗೊಬ್ಬು ವಾಸನೆ ಹೊಡಿತಾ ಇದೆ. ಆ್ಯಂಡ್ ಎಲ್ಲ ಅಬೆಂಡೆಂಟ್, ಈಗ ಯಾರೂ ಇಲ್ಲ, ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೈಟ್ ಟೈಮು ನಾನು ಬಂದರೆ ನಮ್ಮಲ್ಲಿ ಯಾರಾದರೂ ಬಂದರೆ ಇಲ್ಲಿ ಬೇಕಾದ್ರೆ ಟೆಂಟ್ ಪಿಚ್ ಮಾಡಿಕೊಂಡು ಸ್ಟೇ ಮಾಡ್ಬೋದು. ಇಲ್ಲಿ ಆಕ್ಸಿಜನ್ ಲೆವೆಲ್ ಲೋ ಇದೆಯಲ್ಲ, ಸೊ ಅದಕ್ಕೆಲ್ಲ ಮಾತೆಲ್ಲ ಸರಿಯಾಗಿ ಬರ್ತಾಯಿಲ್ಲ, ತೊದಲ್ತೈತೆ. ಇಲ್ಲಿ ರೋಡ್ಗಳೆಲ್ಲ ಫುಲ್ಲು ಡೌನ್ ಆಗಿದೆ ಆ್ಯಂಡ್ ತುಂಬ ಚಿಕ್ಕದಾಗಿದೆ. ಹುಷಾರಾಗಿ ಓಡಿಸ್ಬೇಕು. ಈ ಕರ್ವ್ಸಲ್ಲಂತೂ ಎಸ್ಪೆಷಲಿ ಸಿಕ್ಕಾಪಟ್ಟೆ ಡೇಂಜರ್. ಗಾಡಿ ಯಾವುದನ್ನ ಬಂತು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದು ಯಾಕೋ ನನ್ನ ಬ್ರೇಕ್ ಬೇರೆ ಸರಿಯಾಗಿ ಹಿಡಿತಾ ಇಲ್ಲ, ಇದನ್ನು ಸರಿ ಮಾಡಬೇಕು. ನೋಡಿ, ಇದೆಲ್ಲ ಬೆಟ್ಟ ಕೊರೆದು ರೋಡ್ ಮಾಡಿರೋದು. ರೋಡ್ ಅಂತೂ ಸಖತ್ತಾಗಿದೆ, ಬಟ್ ಆದರೆ ಚಿಕ್ಕದಾಗಿದೆ. ಆ್ಯಂಡ್ ಲೆಫ್ಟ್ ಸೈಡದ್ದು ಸಿಕ್ಕಾಪಟ್ಟೆ ಆಳ. ಕೆಳಗೆ ನೋಡ್ತಿದ್ರೆ ಹಂಗೆ ಜುಮ್ ಅನ್ನೋದು ಮೈ. ಏನಾದರೂ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಅಂತಂದರೆ ಶಿವನ ಪಾದ ಸೇರೋದು ಗ್ಯಾರಂಟಿ. ಸೊ ಈಗ ನಾನು ಮೇಲೆ ಈ ರೋಡಿಂದ ಬಂದೆ. ಇಲ್ಲಿ ಬಂದರೆ ಇಲ್ಲಿ ಆರ್ಮಿ ಕ್ಯಾಂಪ್ ಇದೆ. ಬಟಾಲಿಕ್ಗೆ ಹೋಗ್ಬೇಕಂದ್ರೆ ಈ ರೋಡಲ್ಲಿ ಹೋಗಬೇಕು, ಬಟಾಲಿಕ್ಕಿಗೆ. ಸದ್ಯಕ್ಕೆ ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಬಟ್ ಲೇಗ್ ಹೋಗಬೇಕು ಅಂತಂದರೆ ನೀವು ಡೌನ್ ಈ ಕಡೆ ರೋಡ್ಗೆ ಹೋಗ್ಬೇಕು. ನನಗೆ ಬಟಾಲಿಕ್ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒಂದು
ಸ್ಟೋನ್ ಬ್ರಿಡ್ಜ್ ಇದೆಯಂತೆ. ಸೊ ಸ್ಟೋನ್ ಬ್ರಿಡ್ಜ್ ಹೇಗಿದೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನನ್ನ ಬಟಾಲಿಕ್ಗೆ ಹೋಗೋದಕ್ಕೆ ಬಿಡಲಿಲ್ಲ, ಯಾಕಂದರೆ ಅಲ್ಲಿ ಚೈನಾ ಬಾರ್ಡ್ರ್ ಬರುತ್ತಂತೆ. ಸೊ ಮಿಲಿಟ್ರಿಯವರು ಬಾರ್ಡ್ರ್ ಹತ್ರನೇ ಸ್ಟಾಪ್ ಮಾಡಿಬಿಟ್ರು, ಮುಂದಕ್ಕೆ ಹೋಗೋದಕ್ಕೆ ಬಿಡಲೇ ಇಲ್ಲ. ಸುಮಾರು ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಡ್ಕೊಂಡೆ, ಸರ್ ಸೈಕಲಿಂದ ಬಂದಿದ್ದೀನಿ ಸರ್, ಅಷ್ಟು ದೂರದಿಂದ ಬಂದಿದ್ದೀನಿ ಸರ್, ಬಿಟ್ಬಿಡಿ ಅಂತ ಕೇಳಿದೆ. ಆದರೂ ಬಿಡಲ್ಲ ಅಂತ ಹೇಳಿದ್ರು. ತುಂಬಾ ಮನ್ಸಿಗೆ ನೋವಾಗುತ್ತೆ, ಯಾಕಂದರೆ ಅಲ್ಲಿ ಒಂದು ಸ್ಟೋನ್ ಬ್ರಿಡ್ಜ್ ಇದೆಯಂತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದನ್ನ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸೆಕ್ಯೂರಿಟಿ ರೀಸನ್ಸ್, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ಆ್ಯಂಡ್ ಎನಿವೇ ಈಗ ನಾನು ಆರ್ಯನ್ ವಿಲೇಜ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಇನ್ನೊಂದು 10 ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಆರ್ಯನ್ ವಿಲೇಜ್ ಸಿಗುತ್ತೆ. ಇವತ್ತು ನೈಟ್ ಸ್ಟೇ ಎಲ್ಲಿ ಏನು ಅಂತ ಇನ್ನೂ ಗೊತ್ತಿಲ್ಲ. ಲೆಟ್ಸ್ ಫೈಂಡ್ ಔಟ್. ಸೊ ಈ ನದಿ ಏನು ನೋಡ್ತಾ ಇದ್ದೀರಲ್ಲ, ಇದು ಇಂಡಸ್ ನದಿ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಬುಕ್ಕಲ್ಲಿ ಓದಿದ್ದು ನೆನಪು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ರಿವರ್, ಇಂಡಸ್ ರಿವರ್ ಅಂತೆಲ್ಲ ಹೇಳಿರ್ತಾರಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಇಂಡಸ್ ರಿವರ್ನ ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಆರ್ಯನ್ ವ್ಯಾಲಿಲಿ ನಾನು ಹೋಗಬೇಕಾಗಿರೋ ಜಾಗ ಗಾರ್ಕೋನ್ ಅಂತ. ಗಾರ್ಕೋನಲ್ಲಿ ಆರ್ಯನರು ಇನ್ನೂ ವಾಸ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಈಗ ಗಾರ್ಕೋನ್ ಅನ್ನೋ ಒಂದು ವಿಲೇಜಿಗೆ ಬಂದಿದ್ದೀನಿ. ಇಲ್ಲೇ ಆರ್ಯನರು ಉಳ್ಕೊಂಡಿರೋದು. हेलो, चलाने के लिए दे दो। ये चला नहीं पाओगे तुम? एक बार ट्राई करता हूँ। मुझे नहीं इतना मैं तो मेरे पास भी है, ऐसा तो हम चला लेकिन वजन ज़्यादा है. देखिए वजन ज़्यादा है ना अंकल जी। ये क्या अंकल जी? पानी पानी डालना कम है ना? कम नहीं, तो पानी अंदर भरता है इसके अंदर. अच्छा, ये बड़ा हो जाता है. एक सेकंड, हमको उधर तक लेके जाओ। कैसे लेके जाऊँ? पूरा देखो कितना लगेगा. किधर जाना? कैसे चलाते? मुझे चलाना है। गुल्ला गुल्ला हाँ हाँ गियर चलाता है। कैसे गियर चलाता है? देखो सर जैसे गियर चलाता है, देखो बस गिर जाएगा. थोड़ा में भी थोड़ा समझ लो. ये रोड ना जल्दी से खत्म होगा ना, बस. ना मैं पूछ रहा हूँ एंट्री फीस कितना है? एंट्री फीस टूरिज्म का देखने के लिए होगा 50 टिकट 50. अच्छा टिकट होगा. चलो. एक चक्कर मुझे तो ना आप यहाँ से मैं चला. मुझे भी यहाँ पे रोड का अच्छा है यार, यहाँ पे चला नहीं सकता मैं चला सकता हूँ. मैंने इसे भी बड़ा चलाया. हाँ. ಸೊ ಇವೆಲ್ಲ ಆಪ್ರಿಕಾಟ್ಸ್ ಒಣಗಕ್ಕೆ ಇಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಕ್ಯೂ ಸುಖ है? क्यों ये वो पक के ना पूरा चुली बनता है. चुली मतलब ये ऐसा जैसा बनता है. फिर ये बकरियों को देते हैं. बकरियों को देते हैं. हाँ. अच्छा ये ಕುರಿಗಳಿಗೆ करना है ಅಂತ. ना, इसलिए अच्छा ना घर की छत पे लगाते हैं, फिर वो खा नहीं सकते. अच्छा हाँ. ये ये बकरियों के लिए. हाँ. ಇದು ಕುರಿಗಳಿಗಂತೆ, ಕುರಿಗಳಿಗೆ ಮೇವು ಇದು. जाने में बाद में सामान. ಸೊ ಈಗ ನಾನು ಮ್ಯೂಸಿಯಂ ಹತ್ರ ಬಂದಿದ್ದೀನಿ. ಮ್ಯೂಸಿಯಂ ಒಳಗೆ ಹೋಗಿ ನೋಡೋಣ ಹೇಗೆ ಇರುತ್ತೆ ಅಂತ. ಆರ್ಯನ್ ಟ್ರೈಬ್ ಒಂದು ಏನಿದೆ ಅದ್ರ ಮ್ಯೂಸಿಯಂ ಇದು.